ಇವತ್ತಿನ ಪ್ರೆಸ್ ಮೀಟ್ ಮುಖ್ಯ ಉದ್ದೇಶ ಇದ್ದಿದ್ದು 17ನೇ ತಾರೀಕು ರಿಲೀಸ್ ಆಗಬೇಕಾಗಿತ್ತು ಇದೇ ತಿಂಗಳು. ಕಾರಣಾಂತರಗಳಿಂದ 24ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸೊ ಅದೇ ಒಂದು ವಿಷಯನ ಎಲ್ಲರಿಗೂ ತಿಳಿಸ್ಬೇಕಾಗಿತ್ತು. ಸೊ ಹಾಗಾಗಿ ಈ ಒಂದು ಪ್ರೆಸ್ ಮೀಟ್ನ ಹಮ್ಮಿಕೊಂಡಿದ್ದೀವಿ. ಸುಜಿ ಅವರಿಗೆ ಕೇಳಿದೆ, ಸರ್ ಲಾಸ್ಟ್ ಪ್ರೆಸ್ ಮೀಟಲ್ಲಿ ಆಲ್ಮೋಸ್ಟ್ ಎಲ್ಲ ಹೇಳಾಗಿದೆ, ಏನು ಮಾಡೋದು, ಏನು ಮಾತಾಡೋದು ಅಂದರೆ, ನಿಮಗೆ ನನಗಿಂತ ಎಕ್ಸ್ಪೀರಿಯೆನ್ಸ್ ಇದೆ, ಸ್ಟೇಜ್ ಮೇಲೆ ಹೋದ್ಮೇಲೆ ಮಾತಾಡ್ತೀರಾ ಬಿಡಿ ಅಂತಂದರು. ಇವಾಗ ಕೇಳಿಸ್ಕೊತಾನೆಲ್ಲ ಮಾತನ್ನ. ವಿಷಯ ಏನು ಅಂತಂದರೆ ಇಷ್ಟೇ ವಿಷಯ. ಆ್ಯಕ್ಚುಲಿ ಇವಾಗ 17ನೇ ತಾರೀಕು ರಿಲೀಸ್ ಆಗಬೇಕಾಗಿದೆ, 24ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಖುಷಿಯಾದ ವಿಚಾರನೇ. ಸ್ವಲ್ಪ ಬೇಜಾರಾಯಿತು, ಬಟ್ ಸ್ಟಿಲ್ 4 ವರ್ಷದಿಂದ ಆಗಿರೋದು ಒಂದು ವಾರದಲ್ಲಿ ಏನು ಅಂತ ಅಂದ್ಕೊಂಡು ಸುಮ್ಮನೆ ಆದ್ವಿ ಎಲ್ಲರೂ. 4 ವರ್ಷನೇ ಕಾದಿದ್ವಿ, ಇನ್ನೊಂದು ವಾರ ಏನಪ್ಪ ಅಂತ ಅಂದ್ಕೊಂಡು. ಸೊ 24ನೇ ತಾರೀಕು ಒಂದು ವಿಶೇಷವಾದಂತಹ ದಿನ. ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರ ಹುಟ್ಟಿದ ಹಬ್ಬ ಅವತ್ತು. ಸೊ ಅವತ್ತಿನ ದಿನ ಸಿನಿಮಾ ರಿಲೀಸ್ ಆಗ್ತಿರೋದಂತೂ ನಮ್ಮೆಲ್ಲರಿಗೂ ನಮ್ಮ ಲೈಫಲ್ಲಿ ಯಾವತ್ತು ಎಲ್ಲರ ಕಾಲ ರಿಲೀಸ್ ಆಯಿತು ಅಂದರೆ ಟಕ್ ಅಂತ ನೆನಪಾಗುತ್ತೆ. ಏಪ್ರಿಲ್ 24ನೇ ತಾರೀಕು ರಾಜಣ್ಣ ಅವ್ರ ಹುಟ್ಟಿದ ಹಬ್ಬ ದಿನ ಅಂತ. ಸೊ ಎಲ್ಲ ಕಾಲ ಕೂಡಿ ಬಂದಿದೆ. ಆಲ್ಮೋಸ್ಟ್ ಈ ಡೇಟು ಖಂಡಿತವಾಗ್ಲೂ ಫೈನಲ್ಲು ಫಿಕ್ಸ್ ಆಗಿದೆ. ಏಪ್ರಿಲ್ 24ನೇ ತಾರೀಕು ಎಲ್ಲರ ಕಳ್ಳಿತ್ತೆ ಕಾಲ ಕರ್ನಾಟಕ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ನಮ್ಮ ಸಿನಿಮಾ ಚಿಕ್ಕ ಸಿನಿಮಾ ಆದರೆ ತುಂಬ ದೊಡ್ಡವರು ದೊಡ್ಡ ತಲೆಗಳೆಲ್ಲ ಯೂಸ್ ಮಾಡಿ ಅದು ತುಂಬ ದೊಡ್ಡ ಬ್ರೈನ್ಗಳು ಯೂಸ್ ಆಗಿದೆ ಈ ಸಿನಿಮಾಗೆ. ಚಿಕ್ಕ ಸಿನಿಮಾ ಬಜೆಟ್ ವೈಸು, ಆದರೆ ಪ್ರೀತಿಯಲ್ಲಿ ಕಲೆಯಲ್ಲಿ ಯಾವತ್ತೂ ಚಿಕ್ಕದಲ್ಲ, ತುಂಬ ದೊಡ್ಡದು. ಸೊ ಖಂಡಿತವಾಗ್ಲೂ ಈ ಸಿನಿಮಾಗೆ ತುಂಬ ಹಾರ್ಡ್ ವರ್ಕ್ ಹಾಕಿ ನಮ್ಮ ಎಂಟೈರ್ ತಂಡ ಕೆಲಸ ಮಾಡಿದ್ದೀವಿ. ತುಂಬ ಪ್ರೀತಿಯಿಂದ ಕೆಲಸ ಮಾಡಿದ್ದೀವಿ, ಶ್ರದ್ಧೆಯಿಂದ ಕೆಲಸ ಮಾಡಿದ್ದೀವಿ. ಪ್ರೊಡ್ಯೂಸರ್ಗೆ ಖಂಡಿತವಾಗ್ಲೂ ಈ ಸಿನಿಮಾಯಿಂದ ಲಾಭ ಆಗಲಿ ಅಂತ ನಮ್ಮ ಎಂಟೈರ್ ತಂಡದ ಪರವಾಗಿ ನಾನು ಕೇಳ್ಕೊಳ್ತೀನಿ. ಸುಜಯ್ ಶಾಸ್ತ್ರಿ ಅವ್ರಿಗೆ ಒಳ್ಳೇದಾಗಲಿ. ಸೊ ಕಾಲು ಸರ್ ಆ್ಯಕ್ಚುಲಿ ಏನಂತ ಹೇಳಿದ್ರೆ, ಅವನು ಕಾಲ್ ಹತ್ರ ಕೂತ್ಕೊಂಡು ಕಾಲು ಎಳಿತಿರ್ಲಿಲ್ಲ, ತಲೆ ಮೇಲೆ ಕೂತ್ಕೊಳ್ಳೋನು. ದಯವಿಟ್ಟು ನಮ್ಮ ಕೈ ಬಿಡಬೇಡಿ. ನಿಮ್ಮ ಕಾಲು ಹಿಡಿತೀವಿ, ನಮ್ಮ ಕೈ ಹಿಡೀರಿ. ಮೊನ್ನೆ 17ನೇ ತಾರೀಕು ರಿಲೀಸ್ ಆಗಬೇಕಾಗಿತ್ತು. ಸೊ ಸೆನ್ಸರ್ ಪ್ರಾಬ್ಲಮಿಂದ ಅವರು ಮಾಡಿದ್ದು ಡಿಲೇಯಿಂದ ಆಗಿದೆ, ಇದು ಅಷ್ಟೇ. ನಾನು ಪ್ರೊಡ್ಯೂಸರ್ ಸರ್ ಮಾತಾಡ್ಬೇಕಾದ್ರೆ ಒಂದು ಇದಾಯ್ತಮ್ಮ, ಕಾರಣಾಂತರಗಳಿಂದ ನಾವು ಡಿಸ್ಟ್ರಿಬ್ಯೂಷನ್ ಬಗ್ಗೆ ಮಾತಾಡ್ತಾ ಇದ್ವಿ. ಒಂದು ಆಲ್ ಆಫ್ ಅ ಸಡನ್ ನಮಗೆ ಚೇಂಜ್ ಆಯಿತು. ಚಂದನ್ ಫಿಲ್ಮ್ಸ್ ಅವ್ರ ಸರ್, ನಮ್ಮ ಚಂದನ್ ಸುರೇಶ್ ಅವ್ರನ್ನ ಭೇಟಿ ಆದಾಗ ಅಂದೆ, ಹೆಂಗೆ ರಿಲೀಸ್ ಮಾಡ್ತಿದ್ರು ಹೇಳಿ ನೋಡೋಣ 17ನೇ ತಾರೀಕು ಅಂತ ಒಂದು ಪ್ರಶ್ನೆ ಮಾಡಿದ್ರು. ಆ ಪ್ರಶ್ನೆಗೆ ಏನು ಉತ್ತರ ಕೊಡಬೇಕು ಅಂತ ಗೊತ್ತಾಗದೇ ಇದ್ದರೆ ತಕ್ಷಣ ಒಂದು ಉತ್ತರ ಕೊಟ್ಟೆ. ಪತಾ ನಹಿ ಕಿಸ್ ಮೋಡ್ ಪೇ ಆಕರ್ ನಾರಾಯಣ ಮೇಲೆ ಜಾಯೇಗ ಅಂದೆ. ಅವರು ಅದು ಯಾವ ಕ್ಷಣದಲ್ಲಿ ಬಂದರೋ ಎಲ್ಲೋ ಸುಸೂತ್ರವಾಗಿ ಆಗ್ತಾಯಿದೆ. ಇದು ಅವ್ರಿಗೆ ಒಂದು ದೊಡ್ಡ ಹೆಗ್ಗಳಿಕೆಯೂ ಕೂಡ. ಆ್ಯಂಡ್ ನಮ್ಮ ನಿರ್ಮಾಪಕರ ಪರವಾಗಿ ನಿಮಗೆ ಅತ್ಯಂತ ಧನ್ಯವಾದಗಳನ್ನು ಈ ಮೂಲಕ ನಾನು ಕೇಳ್ಕೊತೀನಿ. ಯಾವ ಕ್ಷಣದಲ್ಲಿ ಎಲ್ಲರ ಕಾಲ ಎಳೆಯುತ್ತ ಕಾಲ ಅನ್ನೋ ಪದ ನಾವು ಇಟ್ಟುವೋ, ಲಾಸ್ಟ್ ಟೈಮು ಹೇಳಿದ್ದೆ, ನಿಜವಾಗ್ಲೂ ಹೇಳಿದ್ದೆ, ಅದು ಗೌರವಾನ್ವಿತವಾಗಿ ಹೇಳಿದ್ದಿದೆ. ಆ್ಯಂಡ್ ನಾವು 4 ವರ್ಷ ಕಳೆದಿದ್ದೀವಿ ಅನ್ನೋದಕ್ಕಿಂತ 4 ವರ್ಷ ಎಕ್ಸ್ಪೀರಿಯೆನ್ಸ್ ಆಗಿದೆ ನಮಗೆ ಅಂತ ನಾವು ಅದನ್ನು ತಿರುಗಿಸ್ಕೋಬೇಕಾಗುತ್ತೆ. ಅದ್ರ ಜೊತೆಗೆ ತಾರಮ್ಮ, ನಾವು ತುಂಬ ಸತಿ ಕೇಳಿದ್ವಿ, ಯಾಕೋ ಕಂದ ಲೇಟ್ ಮಾಡ್ತಿದ್ದೆ, ನನಗೆ ಯಾಕೋ ನೀನು ಲೇಟ್ ಮಾಡ್ತಿದ್ದೆ ಕಂದ, ನಂಗೆ ನಿಜವಾಗ್ಲೂ ಸಿನಿಮಾ ವರ್ಕ್ ಆಗುತ್ತೆ ಕಣೋ, ಧೈರ್ಯ ಮಾಡೋ, ನನ್ನ ಮಾತು ಕೇಳೋ ಅಂತ. ಒಂದು ರಿಯಾಲಿಟಿ ಶೋ ಮಾಡ್ಬೇಕಾದ್ರೆ ಅದೇ ಅಂತಿದ್ರು. ನಾನು ಅದಕ್ಕೆ ಅಂದೆ, ಗೊತ್ತಿಲ್ಲ ತಾಯಿ, ಅದು ಯಾವ ಕ್ಷಣದಲ್ಲಿ ಹೆಂಗೆ ತಿರುಗಿಳುತ್ತೆ ಗೊತ್ತಿಲ್ಲ. ನಾನು ಒಂದು ಮಾತು ನಮ್ಮ ಪ್ರೊಡ್ಯೂಸರ್ಗೆ ಹೇಳಿದ್ದೆ, ನಾನು ಸರ್ ನಾವು ಯಾವತ್ತು ಬರ್ತೀವೋ ಅದು ಒಳ್ಳೆ ದಿವಸ ಆಗಿರುತ್ತೆ ಅಂತ ಅವತ್ತೊಂದು ಮಾತು ಹೇಳಿದ್ದೆ. ನಾವು ಸರ್ವಶ್ರೇಷ್ಠದ ಹುಟ್ಟಿದಂತಹ ದಿನದಿಂದ ನಮ್ಮ ಸಿನಿಮಾ ಆಗುತ್ತೆ ಅನ್ನೋದಾದರೆ ಅದಕ್ಕಿಂತ ಆಶೀರ್ವಾದ ಇನ್ನೊಂದಿದೆಯಾ ಅನ್ನೋವಂಥ ಒಂದು ಪಾಸಿಟಿವ್ ನೋಟಲ್ಲಿ ಹೋಗ್ತಾ ಇರೋವಂಥದ್ದು. ಸಾಕಷ್ಟು ಜನಕ್ಕೆ ಇಷ್ಟ ಆಗುತ್ತೆ ಅಂತಲೇ ನಾವು ಹೊರಡ್ತೀವಿ ಎಲ್ಲ ಸಿನಿಮಾನು ಮಾಡಬೇಕಾದ್ರೆ. ಆ್ಯಂಡ್ ನಿರ್ಮಾಪಕರಾದಂತರೂ ಅವರು ಕೂಡ ಅದನ್ನೇ ಯೋಚನೆ ಮಾಡ್ತಾರೆ. ಹಾಗಾಗಿ ನಾವು ಅದೇ ಯೋಚನೆಯಲ್ಲೇ ಹೊರಟಿದ್ದೀವಿ. ನಿಮ್ಮೆಲ್ಲರ ಹರಕೆ ಬೇಕಾಗುತ್ತೆ. ನಾವು ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅನ್ನೋ ನಾವು ನಂಬಿಕೆ ಕೊಡ್ತಾಯಿದ್ದೀವಿ. ನೀವು ಬರ್ತೀರ ಅನ್ನೋ ನಂಬಿಕೆನಲ್ಲೂ ನಾವಿರ್ತೀವಿ. ಹಾಗಾಗಿ ಎಲ್ಲರಿಗೂ ಧನ್ಯವಾದ. ನನ್ನ ಫಸ್ಟು ನನ್ನ ಪ್ರೊಡ್ಯೂಸರ್ಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಅವರ ಒಂದು ಇರುವಿಕೆ, ಅವರ ಒಂದು ಪ್ರಸ್ತುತಿ ನಮಗೆ ಭಾಳ ಪ್ರಮುಖವಾಗುತ್ತೆ ಅನ್ನೋದು ನಾನು ಆಗಲಿಂದನೂ ಹೇಳ್ಕೊಂಬಂದಿನಿ. ನಿಮ್ಗೆ ತುಂಬ ಒಳ್ಳೇದಾಗಬೇಕು ಸರ್, ದೇವ್ರು ಒಳ್ಳೇದು ಮಾಡಬೇಕು ನಿಮ್ಗೆ ತುಂಬ. ಜೊತೆಗೆ ವಿಶ್ವಜಿತ್ ರಾವ್, ನಮ್ಮ ಸಿನಿಮಾ DOP, ಅವರು ಕಾಶ್ಮೀರಲ್ಲಿ ಶೂಟಿಂಗ್ ಮಾಡ್ತಿದ್ದಾರೆ. ಹಾಗಾಗಿ ಯಾವ ಒಂದು ಇದರಲ್ಲೂ ಕಾಣಿಸ್ಕೊಳ್ಳಿಲ್ಲ. ರಾಜ್ಗುರು ಅವರು ರಂಗಭೂಮಿ ಕಲಾವಿದರಾಗಿರೋದ್ರಿಂದ ಸಾಕಷ್ಟು ರಂಗಭೂಮಿ ಚಟುವಟಿಕೆಯಲ್ಲಿ ಅವರು ಬ್ಯುಸಿಯಾಗಿದ್ದಾರೆ. ಸಂಗೀತ ಪ್ರವೀಣ್ ಪ್ರದೀಪ್ ಅವರು ಕೂಡ ಇವತ್ತು ಸಾಕಷ್ಟು ಬ್ಯುಸಿಯಾಗಿದ್ದಾರೆ. ಸೊ
ಎಲ್ಲರೂ ಬ್ಯುಸಿಯಾಗಿದ್ದಾರೆ, ನಾನು ಒಬ್ಬನೇ ಓಡಾಡ್ತಾ ಇದ್ದೀನಿ ಎಲ್ಲ ಕಡೆನೂ. ಸೊ ಎಲ್ಲರಿಗೂ ಧನ್ಯವಾದಗಳು ತಿಳಿಸ ಶೆಟ್ರೆ, ಥ್ಯಾಂಕ್ ಯು ಸೋ ಮಚ್. ಅರ್ಚನಾ, ಥ್ಯಾಂಕ್ ಯು ಸೊ ಮಚ್. ಅಪ್ಪಿ, ರಜನಿಕಾಂತ್, ಥ್ಯಾಂಕ್ ಯು ಸೊ ಮಚ್. ಎಲ್ಲ ಕಲಾವಿದ್ರಿಗೂ, ಅನಂತು ನನ್ನ ಆತ್ಮೀಯನೇ, ಅದ್ರ ಬಗ್ಗೆ ಸಂಶಯನೇ ಇಲ್ಲ. ರಾಕೇಶ್ ಪೂಜಾರಿ, ಮಂಜು ಪಾವಗಡ, ಪಿ ಡಿ ಸತೀಶ್ ಚಂದ್ರ, ಮಂಡ್ಯ ರಮೇಶ್ ಸರು, ಅಮ್ಮ, ಯಾವಾಗಲೂ ಅದೊಂದು ವಿಶೇಷವಾದ ಜೀವ ಅದು ನಮಗೆ ಎಲ್ಲರಿಗೂ. ಪ್ರತಿ ಸತಿ ಅದು ಹೇಳೋದ್ರಿಂದ ಉದ್ಗಾರ ಉತ್ಪ್ರೇಕ್ಷೆ ಅಂತ ಆಗುತ್ತೆ ಅಂತ. ಥ್ಯಾಂಕ್ ಯು ಅಮ್ಮ, ಅಷ್ಟು ಮಾತ್ರ ಹೇಳ್ತೀನಿ ನಾನು. ಆ್ಯಂಡ್ ದತ್ತಣ್ಣ ಅವ್ರು ಬರಬೇಕು ಅಂದ್ಕೊಂಡಿದ್ರು, ನನಗೆ ನಾಳೆ ಬರೋಕ್ಕೆ ಯೋಗ್ಯತೆ ಇಲ್ಲ ಅಂತ ಕಾಣುತ್ತೆ ಕಣ, ಯಾಕೋ ಹುಷಾರಿಲ್ಲ ನನಗೆ ಅಂದರು. ಸರಿ ಸರ್, ನೀವು ಹುಷಾರಿದ್ದೀನಿ ಅಂತ ಒಂದೇ ಒಂದು ಫೋನ್ ಮಾಡಿದ್ರೆ ನಾನು ಬಂದು ನಿಮ್ಗೆ ಕರ್ಕೊಂಡು ಬರ್ತೀನಿ ಅಂತಂದೆ. ಆಯಿತು, ನಿನಗೆ ಒಳ್ಳೇದಾಗಲಿ ಅಂತ ಇಟ್ಟರು ಫೋನ್ನ. ಸೊ ಪ್ರತಿಯೊಬ್ಬರೂ ರಜಾ ಮಜಾ ನಡೀತಿದೆ ಪಾಪ. ಮಂಡ್ಯ ರಮೇಶ್ ಸರ್ ನಟನದಲ್ಲಿ ಅವರು ಬರೋಕ್ಕಾಗಲ್ಲ ಕಣೋ, ಬೇಜಾರು ಮಾಡ್ಕೊಬೇಡ ಗೆಳೆಯ ಅಂದರು. ಎಲ್ಲರೂ ಪ್ರೀತಿ ತೋರಿಸ್ತಾ ಇದ್ದಾರೆ. ಆದರೆ ದಯವಿಟ್ಟು ಈ ಸಿನಿಮಾ ಒಳ್ಳೇದಾಗಬೇಕು ಅನ್ನೋದೊಂದು ಮಾತ್ರ ನಾನು ಕೇಳ್ಕೊಬಲ್ಲೆ, ಅಷ್ಟು ಮಾತ್ರ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಧನ್ಯವಾದಗಳು ಎಲ್ಲರಿಗೂ, ಎಲ್ಲ ಮಾಧ್ಯಮ ಮಿತ್ರರಿಗೂ. ನೀವು ನಿಮ್ಮ ಕೆಲಸವನ್ನು ಚಾಚು ತಪ್ಪದೆ ಮಾಡ್ತಾಯಿದ್ದೀರಾ. ನಾವು ಮಾಡಿದ್ದೀವಿ ಅನ್ನೋ ಭರವಸೆ ಮತ್ತು ಭ್ರಮೆಯಲ್ಲಿ ಹೊರಟಿದ್ದೇವೆ. ನಿಮ್ಮ ಇರುವಿಕೆ ನಮಗೆ ತುಂಬ ಮುಖ್ಯ ಆಗುತ್ತೆ ಅಂತ ಈ ಮುಖಾಂತರ ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ.